ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಂಭ್ರಮ, ಸನ್ಮಾನ, ಸಾವು, ಕಾಲ್ತುಳಿತ ದುರಂತಕ್ಕೆ ಹೊಣೆ ಯಾರು ಅನ್ನೋದೇ ಕರುನಾಡಿನ ಪ್ರಶ್ನೆ. ಸದ್ಯ ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿಯ ಪತ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ. ವಿಧಾನಸೌಧದ ಬಳಿ ಏನೂ ಆಗಿಲ್ಲ, ಸತ್ಯವತಿ ನಾಟ್ ಔಟ್ ಅಂತ ಸಿಎಂ ಥರ್ಡ್ ಅಂಪೈರ್ ಡಿಸಿಷನ್ ಕೊಟ್ಟಿದ್ದಾರೆ. ಈ ಘಟನೆಯನ್ನ ಫ್ರೀ ಹಿಟ್ನಂತೆ ಬಳಸಿಕೊಂಡ ವಿಪಕ್ಷಗಳು ಸರ್ಕಾರವನ್ನ ಬೆಂಡೆತ್ತಾ ಇದೆ. ಸರ್ಕಾರದ ಮೇನ್ ವಿಕೆಟ್ ಪಡೆಯಲು ಪ್ರತಿಭಟನೆ ಮಾಡಿದೆ. ನೈತಿಕ ಹೊಣೆ ಹೊತ್ತು ರಿಟೈರ್ಡ್ ಹರ್ಟ್ ಆಗುವಂತೆ ಆಗ್ರಹಿಸಿದೆ. ಆದರೆ ಸರ್ಕಾರ ಪರ ನಿಂತ ಸತೀಶ್ ಪಹಲ್ಗಾಮ್ ಗೂಗ್ಲಿ ಎಸೆದು ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಒಂದು ಕಡೆ ಕಾಲ್ತುಳಿತ ಕೇಸ್ನ ತನಿಖೆ ಚುರುಕಾಗಿದೆ. ಬಂಧಿತ ನಿಖಿಲ್ ವಿಕ್ಟರಿ ಪರೇಡ್ ಪೋಸ್ಟ್ನ ಸತ್ಯ ಬಿಚ್ಚಿಟ್ಟು ನಾನವನಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಕಬ್ಬನ್ ಪಾರ್ಕ್ಗೂ ಹಾನಿಯಾಗಿದೆ ಅಂತ ಮತ್ತೊಂದು ದೂರು ಸಲ್ಲಿಸಲಾಗಿದೆ. ಇನ್ನು ಸ್ನೇಹಿತನ ಜೀವ ಉಳಿಸಲು ಪರದಾಡಿದ ದೃಶ್ಯಗಳು ಮನಕಲುತ್ತಾ ಇದೆ. ಇವನು ಚಪಲ ಚೆನ್ನಿಗರಾಯ. ಮದುವೆಯಾಗಿ ಪತ್ನಿ ಇದ್ರು, ಇನ್ನೊಬ್ಬಳ ಬಾಳಿಗೆ ಕೊಳ್ಳಿ ಇಡೋದಕ್ಕೆ ಹೊರಟಿದ್ದ. ಇನ್ನೇನೋ ಹೊಸಮಣೆ ಏರಬೇಕು ಅನ್ನುವಷ್ಟರಲ್ಲಿ ಚಿತ್ರದುರ್ಗದಲ್ಲಿ ದುರ್ಗಿಯ ಎಂಟ್ರಿ ಆಗಿದೆ. ಸಂಭ್ರಮದಲ್ಲಿದ್ದ ಕಲ್ಯಾಣ ಮಂಟಪ ರಣಾಂಗಣ ಮಾಡಿ ಪತಿಗೆ ಚಪ್ಪಲಿ ಸೇವೆ ಮಾಡಿದ್ದಾಳೆ. ಈಶಾನ್ಯದ ಪುಟ್ಟ ರಾಜ್ಯ ಮಣಿಪುರದಲ್ಲಿ ರೋಷಾಗ್ನಿ ಆರುವಂತೆ ಕಾಣ್ತಾ ಇಲ್ಲ. ಮೈತೇಯಿ ನಾಯಕನ ಬಂಧನ ಬೆನ್ನಲ್ಲೇ ಮಣಿಪುರ ಮತ್ತೆ ದಗದಗಿಸಿದೆ. ಪ್ರತಿಭಟನಾಕಾರರ ಹಿಂಸಾಚಾರಕ್ಕೆ ಪೊಲೀಸ್ ಜೀಪ್ಗಳು ಟಾರ್ಗೆಟ್ ಆಗಿದೆ. ಈ ಬೆನ್ನಲ್ಲೇ 5 ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.